ಭಾರತ ದೇಶದಲ್ಲಿ ಅತಿ ಉದ್ದವಾದಂಥ ಎರಡನೇ ಧ್ವಜ ಭಾರತದ ಒಂದು ರಾಷ್ಟ್ರ ಧ್ವಜವನ್ನ ಇವತ್ತಿನ ಮೆರವಣಿಗೆ ಮೂಲಕ ಏನು 750 ಮೀಟರ್ ಒಂದು ದೀರ್ಘದ ಈ ಒಂದು ನಮಸ್ಕಾರ. ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಆಡಳಿತದ ವತಿಯಿಂದ ಇವತ್ತೇನು ನಾವು ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ನೀಡಿರುವಂತಹ ನಮ್ಮ ದೇಶದ ಒಂದು ದಿಕ್ಸೂಚಿ ಅಂತಲೇ ಕರಿತೀವಿ ಅಂತ ದಿಕ್ಸೂಚಿ ಆಗಿರುವಂತಹ ಭಾರತ ಸಂವಿಧಾನದ ಒಂದು ನೆನಪಿಸ್ಕೊಳ್ತಕ್ಕಂಥ ಒಂದು ಸಂವಿಧಾನ ದಿನಾಚರಣೆಯನ್ನು ಸರ್ಕಾರದ ಒಂದು ಆದೇಶ ದಿನದಲ್ಲಿ ನಾವು ನಮ್ಮ ತಾಲೂಕು ಆಡಳಿತ ವತಿಯಿಂದ ಅಗತ್ಯ ಪೂರ್ವ ಸಿದ್ಧತೆಗಳೊಂದಿಗೆ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಶಾಸಕರು, ವಿವಿಧ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಮತ್ತು ಶಾಲಾ ಮಕ್ಕಳು ಈ ಒಂದು ನಾವು ಅಂದ್ಕೊಂಡಂಥ ಪೂರ್ವ ಸಿದ್ಧತೆಯಂತೆ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಿ ನಾವು ಬೆಳಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಗೆ ಒಂದು ಪೂಜೆಯನ್ನು ಮಾಡೋದ್ರ ಮೂಲಕ ಅಲ್ಲಿಂದ ಒಂದು ದೇಶದ ಹೇಳ್ತಾ ಇದ್ರು ಭಾರತ ದೇಶದಲ್ಲಿ ಅತಿ ಉದ್ದವಾದಂಥ ಎರಡನೇ ಧ್ವಜ ಭಾರತದ ಒಂದು ರಾಷ್ಟ್ರ ಧ್ವಜವನ್ನ ಇವತ್ತಿನ ಮೆರವಣಿಗೆ ಮೂಲಕ ಏನು 750 ಮೀಟರ್ ಒಂದು ದೀರ್ಘದ ಈ ಒಂದು ಧ್ವಜವನ್ನ ನಾವು ಎಲ್ಲ ಮಕ್ಕಳು NCC, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್, ಭಾರತ ಸೇವಾದಳ ಮತ್ತು ಶಾಲಾ ಕಾಲೇಜಿನ ಎಲ್ಲ ಮಕ್ಕಳುಗಳು ಸೇರಿಕೊಂಡು ಆ ಒಂದು ಧ್ವಜವನ್ನು ನಮ್ಮ ದೊಡ್ಡಬಳ್ಳಾಪುರ ಪ್ರಮುಖ ಬೀದಿಗಳಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡೋದ್ರ ಮೂಲಕ ಸಂವಿಧಾನದ ವಿವಿಧ ಅಂಶಗಳನ್ನು ಪ್ರಸ್ತಾವನೆಯಲ್ಲಿ ಬಂದಿರುವಂಥ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರುವಂಥ ಘೋಷವಾಕ್ಯಗಳನ್ನು ಇವತ್ತು ಬ್ಲಂಟಿಂಗ್ಸು ಆಮೇಲೆ ಕಟೌಟ್ಸ್ಗಳನ್ನು ಪ್ರದರ್ಶನ ಮಾಡೋದ್ರ ಮೂಲಕ ಇವತ್ತು ಅದ್ಧೂರಿಯಾಗಿ ಈ ಒಂದು ದೊಡ್ಡಬಳ್ಳಾಪುರದಲ್ಲಿ ಅತ್ಯಂತ ಯಶಸ್ವಿಯಾಗಿ ಒಂದು ಸಂವಿಧಾನ ದಿನಾಚರಣೆಯನ್ನು ಆಚರಿಸಿದ್ವಿ. ತುಂಬ ಖುಷಿ ಅನ್ನಿಸ್ತದೆ, ಯಾಕೆಂದರೆ ಇದು ನನಗೆ ಮೊದಲನೇ ಕಾರ್ಯಕ್ರಮ. ಆ ಮೊದಲನೇ ಕಾರ್ಯಕ್ರಮವನ್ನು ದೊಡ್ಡಬಳ್ಳಾಪುರ ನಗರದ ಸಾರ್ವಜನಿಕರು ಅತ್ಯಂತ ಒಂದು ವಿಜೃಂಭಣೆಯಿಂದ ನಡೆಸ್ಕೊಟ್ಟಿದ್ದಕ್ಕಾಗಿ ಈ ಒಂದು ಪೂರ್ವ ಸಿದ್ಧತೆಗೆ ಮತ್ತು ಈ ಒಂದು ಕಾರ್ಯಕ್ರಮದ ಆಯೋಜನೆಗೆ ಸಹಕಾರ ಮಾಡಿರ್ತಕ್ಕಂಥ ನನ್ನ ಎಲ್ಲ ತಾಲೂಕಾ ಆಡಳಿತದ ಅಧಿಕಾರಿ ವೃಂದಕ್ಕೆ ಮತ್ತು ದಲಿತ ಪರ ಸಂಘಟನೆಯವ್ರಿಗೆ, ಆಮೇಲೆ ರೈತ ಪರ ಮತ್ತು ಕನ್ನಡ ಪರ ಸಂಘಟನೆಯವರಿಗೆ, ವಿವಿಧ ಜನಪ್ರತಿನಿಧಿಗಳಿಗೆ, ಶಾಸಕರಿಗೆ ಎಲ್ಲರಿಗೂ ನಾನು ಅಭಿನಂದನೆ ಮತ್ತು ಧನ್ಯವಾದಗಳನ್ನು ತಿಳಿಸ್ತಾ ಈ ಮೂಲಕ ಸಂತೋಷವನ್ನು ಹಂಚಿಕೊಳ್ತಾ ಇದ್ದೇನೆ.